ಬಹು ವೆಚ್ಚದ ಏನು ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂತಹ ಮೇಲ್ಸೇತುವೆ ಕಾಮಗಾರಿ ಈಗಾಗಲೇ ಆಮೆಗತಿಯಲ್ಲಿ ನಡೀತಾ ಇರುವಂತದ್ದು 5 ರಿಂದ 6 ವರ್ಷಗಳಿಂದ ಈ ಕಾಮಗಾರಿ ನಡೀತಾ ಇರುವಂತದ್ದು ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಜನರಿಗೆ ಇದು ತಲೆನೋವಾಗಿ ಪರಿಣಮಿಸಿರುವಂತದ್ದು. ಈ ಬಗ್ಗೆ ನ್ಯೂಸ್ ಫಸ್ಟ್ ಕೂಡ ನಿನ್ನೆ ಸುದ್ದಿಯನ್ನ ಬಿತ್ತರಿಸಿತ್ತು. ಈಗಾಗಲೇ ಏನು ಇವತ್ತು ಕ್ಷೇತ್ರದ ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಈಗಾಗಲೇ ಸ್ಥಳ ಪರಿಶೀಲನೆಗೆ ಬಂದಿರುವಂತದ್ದು. ಅವ್ರ ಜೊತೆ ಮಾತಾಡಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗೋಣ. ಏನ್ ಹೇಳ್ತಾರೆ, ಯಾವೆಲ್ಲ ಹೇಗೆಲ್ಲ ಕಾಮಗಾರಿ ಸಾಗ್ತಾ ಇದೆ, ಯಾವಾಗ ಏನು ಅಂತ್ಯಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್, ಕಾಮಗಾರಿ ನಡೆದು 5-6 ವರ್ಷಗಳಾಯ್ತು. ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು, ದುರಂತಗಳಾಗಿರ್ಬೋದು ನಡೆದಿರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಸರ್ ಮುಂದೆ? ನೋಡಿ, ಈಗಾಗಲೇ ಕಾಮಗಾರಿ ಬಗ್ಗೆ ಸಾಕಷ್ಟು ಒತ್ತಡವನ್ನು ನಾವು ತಂದಿದ್ವಿ. ಈಗ 80% ಅಷ್ಟು ಫ್ಲೈಓವರ್ ಕಾಮಗಾರಿ ನಮ್ದು ಕಂಪ್ಲೀಟ್ ಆಗಿದೆ, ಇನ್ಕ್ಲೂಡಿಂಗ್ ಮೇಲಿಂದ ಯಾವ ಪೋರ್ಷನ್ ಕಂಪ್ಲೀಟ್ ಆಗಿದೆ. ನೀವು ನೋಡ್ತೀರಿ, ಇಲ್ಲಿ ಕೂಡ ಸಿಸಿ ರೋಡ್ ಹಾಕುವಂತದ್ದಾಗಿದೆ. ಸುಮಾರು 3 ಕಿಲೋಮೀಟರ್ಗಿಂತ ಹೆಚ್ಚಿಗೆ ಸಿಸಿ ರೋಡ್ಗಳನ್ನು ಕೂಡ ಮಾಡಿದ್ದಾರೆ. ಮತ್ತೆ ಇನ್ನು ಕೆಲವೊಂದಿಷ್ಟು ಕ್ರಿಟಿಕಲ್ ಪಾಯಿಂಟ್ ಅಂತ ಏನಂತೇವೆ, ರೋಟರಿ ಮಾಡುವಂತದ್ದು ಇಲ್ಲೈತೆ, ನಿಮ್ಗೆ ಮುಂದೆ ತೋರ್ಸಕ್ಕಾಗತ್ತ. ಆ ರೀತಿ ಅದಾವ. ನಾವು ಈಗಾಗಲೇ ಮೊನ್ನೆನೂ ಕೂಡ ಅಧಿಕಾರಿಗಳ ಜೊತೆ ಸಭೆ ಮಾಡಿವೆ. ನಾವೆಲ್ಲರಿಗೂ ಬಹಳ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಕೊಟ್ಟು ಡಿಸೆಂಬರ್ ಒಳಗಡೆ ನಮ್ದು ಈ ಕೆಲಸವನ್ನ ಕಾಮಗಾರಿ ಮುಗಿಸಿ ಹ್ಯಾಂಡ್ ಓವರ್ ಆಗ್ಬೇಕು ಅನ್ನೋಂತ ಒಂದು ಇನ್ಸ್ಟ್ರಕ್ಷನ್ ನಮ್ಮ ಅಧಿಕಾರಿಗಳೆಲ್ಲ ಕೊಟ್ಟಿದ್ದೇವೆ ನಾವು. ಈಗ ಡಿಸೆಂಬರ್ ಅಂತ ಆಗುತ್ತೆ ಅನ್ಸುತ್ತಾ ನಿಮ್ಗೆ? ನೋಡಿ, ನಾವು ಅದಕ್ಕೆ ಏನ್ ಬೇಕೋ ಎಲ್ಲಾ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳಕ್ ಅವ್ರು ಹೇಳಿವಿ. ಮ್ಯಾನ್ ಪವರ್ ಇಲ್ಲಿ ಹೆಚ್ಚಿಗೆ ಬೇಕಾಗತ್ತ ಮತ್ತು ಸ್ಕಿಲ್ಡ್ ಮ್ಯಾನ್ ಪವರ್ ಬೇಕಾಗಿತ್ತು ಅಂತಕ್ಕಂಥ ಅಧಿಕಾರಿಗಳು ಹೇಳಿದಾರೆ. ಅವರು ಇಲ್ಲಿ ಸಿಗಂಗಿಲ್ಲ, ಬೇರೆ ಕಡೆಯಿಂದ ತರಿಸ್ಬೇಕನ್ನುವಂಥದ್ದನ್ನು ಕೂಡ ಅವ್ರು ಹೇಳಿದಾರೆ. ಅದಕ್ಕೆ ಯಾವುದಕ್ಕೂ ಇಲ್ಲ, ನೀವು ಏನ್ ಮಾಡ್ಬೇಕು ಆದ್ರೆ ಎಲ್ಲಾ ತರಿಸಿ ಡಿಸೆಂಬರ್ ಒಳಗಡೆ ಇದಕ್ಕೆ ಕ್ಲಿಯರೆನ್ಸ್ ಆಗ್ಬೇಕು ಅನ್ನೋದು ನಮ್ಮ ಕಡೆಯಿಂದ ಬಹಳ ಸ್ಪಷ್ಟವಾಗಿ ಇಟ್ಕೊಂಡಿದ್ದೀವಿ ಅದರಲ್ಲಿ. ಸರ್, ಈಗ ಹುಬ್ಬಳ್ಳಿ ಅಂದ್ರೆ ವಾಣಿಜ್ಯ ನಗರಿ ಸರ್. ಸಾಕಷ್ಟು ಹೊರ ಜಿಲ್ಲೆ, ಹೊರ ರಾಜ್ಯಗಳಿಂದ ಇಲ್ಲಿ ವಾಣಿಜ್ಯ ಕೆಲಸಗಳಿಗೆ ಬರ್ತಾರ. ಅವ್ರಿಗೆ ಡೈವರ್ಷನ್ ಎಲ್ಲಿದೆ, ಏನು ಯಾವ ಕಡೆಯಿಂದ ಹೊರಗಡೆ ಹೋಗ್ಬೇಕು, ಒಳಗ್ ಬರ್ಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗಲ್ಲ. ಅದ್ರ ಬಗ್ಗೆ ಏನಾದ್ರು ಪೊಲೀಸ್ ಇಲಾಖೆ ಜೊತೆ ಮಾತಾಡಿ. ನೋಡಿ, ಇವತ್ತು ನಾವೆಲ್ಲಾ ಇಲಾಖೆಯವ್ರನ್ನ ಕರ್ತೇವೆ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಇಲಾಖೆಯವ್ರನ್ನ ಕರ್ತೇವೆ. ಈಗ ಎಲ್ಲಾ ಇಲಾಖೆಯವ್ರ ಜೊತೆಗೂ ಈ ಸಭೆನೂ ಆಗುತ್ತೆ. ಇದು ಮುಗಿದ್ಮೇಲೆ ಸಭೆ ಮಾಡಿ ನಿರ್ಣಯ ಮಾಡ್ತೇವೆ. ಆ ರೀತಿ ಜನರಿಗೆ ಏನಾದ್ರೂ ತೊಂದರೆ ಆಗಕತ್ತಿತ್ತು ಅಂದ್ರೆ ಅದಕ್ಕೆ ಮಾರ್ಗಸೂಚಿಗಳನ್ನು ಹಾಕುವಂತದ್ದು ಪೊಲೀಸ್ ಇಲಾಖೆ ನಾನು ಹೇಳುವಂತ ವ್ಯವಸ್ಥೆ ಮಾಡ್ತಾರೆ. ಈಗ ಎಲ್ಲರಿಗೂ ತಲೆಯಲ್ಲಿ ಇರೋದು ಏನಂತಂದ್ರೆ ಹುಬ್ಬಳ್ಳಿ ಅಂದ್ರೆ ಚೆನ್ನಮ್ಮ ಪುತ್ಥಳಿ. ಚೆನ್ನಮ್ಮ ಪುತ್ಥಳಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ, ಯಾಕಂತಂದ್ರೆ ಫ್ಲೈಓವರ್ ಇಂದ ಚೆನ್ನಮ್ಮ ಪುತ್ಥಳಿ ಕೆಳಗಡೆ ಹೋಗುತ್ತೆ, ಅದೊಂದು ಕಳೆಗುಂದುತ್ತೆ ಅನ್ನೋ ಒಂದು ಮಾತಿದೆ. ನೋಡಿ, ಮೊದಲೇ ಹಂತದಲ್ಲಿ ನಮ್ಗೆಲ್ಲರಿಗೂ ಫಸ್ಟ್ ಆದ್ಯತೆ ಇರೋದು ಈ ಫ್ಲೈಓವರ್ ಮುಗಿಬೇಕು. ಒಂದ್ಸಲ ಫ್ಲೈಓವರ್ ಎಲ್ಲಾ ಚಿತ್ರಣ ಕಂಪ್ಲೀಟ್ ಆಯ್ತಂತಂದ್ರೆ ಅದಕ್ಕೆ ಯಾವ ರೀತಿಯಾಗಿ ನಾವು ಚೆನ್ನಮ್ಮನ ಪುತ್ಥಳಿ ಏನು ಮೊದಲಿನ ಮಾನ್ಯತೆ ಇತ್ತು ಅದೇ ಸಿಗ್ತಕ್ಕಂಥ ನಿಟ್ಟಿನಲ್ಲಿ ಅದಕ್ಕೆ ಸೌಂದರ್ಯೀಕರಣ ಮಾಡುವಂತ ನಿಟ್ಟಿನಲ್ಲಿ ಫಂಡ್ ಕೂಡ ಅವೈಲೇಬಲ್ ಇಟ್ಟಿದ್ದೇವೆ. ಹೀಗಾಗಿ ಫ್ಲೈಓವರ್ ಎಲ್ಲ ಕಂಪ್ಲೀಷನ್ ಆಫ್ಟರ್ ಕಂಪ್ಲೀಷನ್ ಯಾವ ರೀತಿ ಅದಕ್ಕೆ ಮಾಡ್ಬೇಕು ಅನ್ನೋದು ಯೋಚನೆ ಮಾಡ್ತೇವೆ. ಇದಿಷ್ಟು ಏನು ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರು ಹೇಳ್ತಾ ಇರುವಂತದ್ದು. ಏನು ಈಗಾಗಲೇ ಕಾಮಗಾರಿ ಆರಂಭ ಆಗಿ ಸತತವಾಗಿ ನಡೀತಾ ಇದೆ. ಏನು ಆಮೆಗತಿಯಲ್ಲಿ ಸಾಗುವಂತ ಒಂದು ಕಾಮಗಾರಿಗೆ ಏನು ಡಿಸೆಂಬರ್ ನಲ್ಲಿ ಅಂತ್ಯ ಹಾಡಲಾಗುತ್ತೆ ಅನ್ನೋ ಮಾತನ್ನು ಕೂಡ ಈಗಾಗಲೇ ಶಾಸಕರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಮುಳ್ಳೊಳ್ಳಿ ಜೊತೆ ವಿನೋದ್ ಚಂಗಿ, ನ್ಯೂಸ್ ಫಸ್ಟ್ ಹುಬ್ಬಳ್ಳಿ.